ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆಯ ರಾಜಕಾರಣಕ್ಕೆ ಭಾಳ ದೂರ ಇದ್ದಿತ್ತು. ಅಂದರೆ ಲಾಸ್ಟ್ ಟೈಮು ನಮಗೂ ಸ್ವಲ್ಪ ಅಲ್ಲಿನ ಅಧ್ಯಕ್ಷರು ಇಲ್ಲ ಒಳ್ಳೆ ಉದ್ದೇಶ ಇದನ್ನು ಮಾಡ್ತಾ ಇದ್ದಾರೆ. ನಾವು ಆಯ್ಕೆ ಆದರೆ ಮುಂದೆ ಒಳ್ಳೆ ಚಟುವಟಿಕೆ ಮಾಡ್ಬೋದು ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಅವರೇ ಎಲ್ಲರಿಗೂ ಸಪೋರ್ಟ್ ಮಾಡಿ ಆಮೇಲೆ ಪರಿಚಯ ಆಯಿತು. ನನಗೆ ಭಾಳ ಖುಷಿಯಾಗಿದ್ದೇನೆ ಅಂದರೆ ಯಾವಾಗಲೂ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದರೆ ಕಾರ್ಯನಿರತ ಪತ್ರಕರ್ತರ ಸಂಘ ಒಳ್ಳೆ ಸಂಖ್ಯೆ ಜಾಸ್ತಿ ಅಂಥದ್ರೂ ಇವರಿಬ್ಬರು ಬಂದಮೇಲೆ ವಿಶೇಷವಾಗಿ ಅವರು ಎಲ್ಲ ಕಡೆ ಪ್ರವಾಸ ಮಾಡ್ತಿರ್ತಾರೆ. ಮಾಡಿ ತುಂಬ ಜನ ಆಕ್ಟಿವ್ ಜರ್ನಲಿಸ್ಟ್ಗಳು ಸಂಘವನ್ನು ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೇ ಒಂದು 4 ಜನ ತುಂಬ ಸೀನಿಯರ್ಸ್ ಅವ್ರಿಗೂ ಗೊತ್ತು. ಅವ್ರು ಸಣ್ಣ ಸವಾಸನೆ ಬೇಡ ಅಂತ ದೂರ ಹೋಗಿರ್ತಾರೆ ಅಂತ ಕರ್ಕೊಂಡು ನಾವು ಈ ಸಲ ಮೆಂಬರ್ಶಿಪ್ ಕೊಟ್ಟು ದಾವಣಗೆರೆ ಸಮ್ಮೇಳನ ಆದಮೇಲೆ ನಮಗೊಂದು ಟಾಸ್ಕ್ ಕೊಟ್ಟಿದ್ದೆ, ಪ್ರತಿನಿಧಿ ಪ್ರಶಸ್ತಿ ಮಾಡಬೇಕು. ಸುಮ್ಮನೆ ಹೇಳಿದ್ದು ಅಷ್ಟೇ ಪ್ರಸ್ತಾಪ ಮಾಡಿದ ಆಯ್ತು ನಾವು ರೆಡಿ ಆಗ್ತೀವಿ ಅಂತೇಳಿ ಅವ್ರಿಗೂ 15 ದಿನ ಐತಂದ್ರೆ ಕೂಡ ಕಾರ್ಯಕ್ರಮ ಹೇಗಾಗುತ್ತೆ ಅಂತಂದೇಳಿ ಅವ್ರಿಗೆ ಭರವಸೆ ಇರಲಿಲ್ಲ. ಆ ಥರದ ಪರಿಸ್ಥಿತಿ ಇತ್ತು ಚಿತ್ರದುರ್ಗದಲ್ಲಿ. ಆದರೂ ಕೂಡ ಕಾರ್ಯಕ್ರಮ ಮಾಡಿದ್ವಿ. ನಮ್ಗೆ ಉದ್ದಕ್ಕೂ ಗೊತ್ತಾಗಿದ್ದರಿಂದ ಒಳಗೊಳ್ಳುವ ಮನೋಭಾವ ಇದ್ದರೆ ಯಾವುದೇ ಸಂಸ್ಥೆಗಳು ಬೆಳೀತಾರೆ ಅನ್ನೋದಕ್ಕೆ ಅವ್ರ ಆಟಿಟ್ಯೂಡ್ ನನಗೆ ಭಾಳ ಇಷ್ಟ. ನಮ್ಮ ಇದ್ರ ಜೊತೆಗೂ ಸಂಘವನ್ನು ಕೆಲಸದಲ್ಲಿ ಮಾತಾಡಿದ್ರು ಅವರು ಇದನ್ನು ಕೂಡ ಗಮನಿಸಿದ್ರು. ಒಳ್ಳೆಯದು ಆ ಥರದ ಒಂದು ಕಾರ್ಯಕ್ರಮ ಒಳಗೊಳ್ಳುವ ನಡೆಸಿದ್ದಾರೆ. ಇಂಥ ಸಂಘಟನೆಗಳು ಇನ್ನಷ್ಟು ಕಾಲ ಚೆನ್ನಾಗಿ ಬೆಳೀತಾರೆ. ಇನ್ನಷ್ಟು ಒಳ್ಳೆ ಮನಸ್ಸನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ ಅನ್ನಿಸ್ತದೆ. ನಾವಂತೂ ಹುಡುಕೊಂಡು ಹೋದಾಗ ಅವ್ರ ಜೊತೆಗಿದ್ದೀವಿ. ಅವ್ರು ಬೇರೆದಷ್ಟು ತುಂಬ ಓಡಾಡದೇ ಇರ್ಬೋದು, ಟ್ರೈನ್ ಮಾಡೋಕ್ಕಾಗದೇ ಇರ್ಬೋದು, ಮನಸ್ಪೂರ್ವಕವಾಗಿ ಸಾಹಿತ್ಯ ಜೊತೆಗಿದ್ದೀವಿ. ನಾನು ಇವತ್ತೇ ಕಾಂಟ್ಯಾಕ್ಟ್ ಬಂದಿದ್ದೀನಿ ಸಂಘ ಕಚೇರಿಗೆ ಖುಷಿ ಆಗ್ತದೆ. ಥ್ಯಾಂಕ್ ಯು. ಚೆನ್ನಾಗಿ ಸರ್, ತುಂಬ ಓಲ್ಡ್ ಸೀನಿಯರ್ ಮೋಸ್ಟ್ ಓಲ್ಡ್ ಮೆಂಬರ್ ನಮಸ್ಕರಿಸುತ್ತಾ ಬಂದಕ್ಕೆ ತುಂಬ ಸಂತೋಷ ಆಗ್ತದೆ. ನಾನು ಹಳೆ ಕಟ್ಟಡ ಇರುವಾಗ ತುಂಬ ಸರಿ ಬಂದಿದ್ದು. ನಮ್ಮ ಜೊತೆ ಶಕ್ತಿ ಅವರು, ಆಮೇಲೆ ನಮ್ಮ ಸುಧೀಂದ್ರ ಅವರು, ವೆಂಕಟೇಶ್ ಅವರು, ಗಂಗಾಧರ ಮದುವೆ ಅವರು, ಇವರನ್ನೇ ನಾನು ಕುಂದಾಪುರ ಕಳಿಸಿದ್ದೆ. ನಮ್ಮ ಕೋಮಕಾರಂತ ಪ್ರಶಸ್ತಿಯನ್ನು ಕೊಟ್ಟು ಅಂದರೆ ಪತ್ರಕರ್ತರು ಮಹಾಬಲೇಶ್ವರ ಕಾರಂತ ಅಂತ ಮನೆಯೊಳಗೆ ಭಾಳ ಫೇಮಸ್ ಆಗಿರ್ಬೋದು. ಅಂದರೆ ಯಾರು ಆಗ್ತಿದ್ರು ತುಂಬ ಪತ್ರಕರ್ತರು ತುಂಬ ಟೈಮ್ ಗೌರವಿಸಿದ ಪ್ರತಿ ವರ್ಷ ಪ್ರಶಸ್ತಿ ಕೊಡ್ತೇವೆ ಸಾಧಕರಿಗೆ. ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘ ಅಧ್ಯಕ್ಷರಾಗಿದ್ದರೆ ಅವ್ರನ್ನ ಕರೆಯೋದು ಒಂದು ಕಾರ್ಯಕ್ರಮ ಮಾಡೋದು. ನಮ್ಮ ಅಕಾಡೆಮಿಗೂ ಸಹ ಸುಬ್ಬರಾವ್ ಅವರೆಲ್ಲ ಬಂದಿತ್ತು. ಕೊನೆಗೆ ಗಂಗಾಧರ ಮದುವೆ ಬಂದರೆ ಮತ್ತೆ ನಾನು ಕರೀಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಒಂದು ಟಚ್ ತಪ್ಪಿತ್ತು. ಮತ್ತು ಏನೋ ಒಂದು ನನ್ನ ಮನಸ್ಸಲ್ಲಿ ನಮಗೂ ಅಷ್ಟು ಖುಷಿ ಇರಲಿಲ್ಲ ಆ್ಯಕ್ಟಿವಿಟಿ ಇದ್ರ ಬಗ್ಗೆ. ಕಡೆಗೆ ಶಿವಾನಂದ ಕಡೂರವ್ರು ಬಂದ ಮೇಲೆ ನಮ್ಮೊಂದು ಒಂದು ಸ್ಫೂರ್ತಿ ಏನು ಹಿಂದೆ ಒಂದು ಪ್ರೇರಣೆ ನಮ್ಮ ಸಂಘ ಬೆಳೀಬೇಕು, ನಾವಿಂದ ಒಳ್ಳೇದು ಮಾಡಬೇಕಂತಿರ್ತಲ್ಲ, ಅದು ಬರಬಾರ್ದು. ನನಗೆ ಶಿವಮೊಗ್ಗದಲ್ಲಿ ಪತ್ರಕರ್ತರ ಸಂಘದ ಸಮ್ಮೇಳನ ಆದಾಗ ನಮಗೆ PR ರಾಮಯ್ಯ ಪ್ರಶಸ್ತಿನ ಕೊಟ್ಟಿದ್ದರು. ಆ ಟೈಮಲ್ಲಿ ಕೊನೆಯಲ್ಲೂ ಬಂದು ಸಾರ್ವಜನಿಕ ಲಾಸ್ಟ್ ಕೊನೆಗೆ ಬಂದು ಯಡಿಯೂರಪ್ಪನವ್ರು ಬಂದಿದ್ದರು. ಆ ಸಂದರ್ಭದಲ್ಲಿ ನಮಗೆ ನಿಕಟ ಪರಿಚಯ ಆಗಿತ್ತು. ಆಮೇಲೆ ಆ ಪರಿಚಯ ಭಾಳ ಆತ್ಮೀಯ. ಇದು ಯಾಕಂತ ಹೇಳಿದರೆ ನಾವು ಪತ್ರಕರ್ತರು ಹೇಳೋರು ಸಮಾಜಕ್ಕೆ ಒಂದು ರೀತಿ ಮಾದರಿ ಆಗಿರ್ಬೇಕು. 4ನೇ ಆಯಾಮ ಅಂತ ಹೇಳ್ತೇವೆ. ಪತ್ರಕರ್ತರು ನಾವು ಬೇರೆಯವರ ಅನ್ಯಾಯಗಳನ್ನು ಎಲ್ಲ ತೋರಿಸ್ಬೇಕು. ಆ ಸಂದರ್ಭದಲ್ಲಿ ನಾವು ಸಹ ನನಗೆ ಒಂದು ಮಾಡೆಲ್ ಆಗಿ ಇಲ್ಲದಿದ್ದರೆ ಹೇಗೆ ಅಂತೇಳಿ ಮನಸ್ಸಲ್ಲಿ ಬರ್ತಿತ್ತು. ಅದು ನನಗೆ ಖುಷಿಯಾಯಿತು. ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈಗ ಪತ್ರಕರ್ತರ ಏಳಿಗೆಗೆ, ಸಮಾಜದ ಏಳಿಗೆಗೆ ಎಲ್ಲದಕ್ಕೂ ಸ್ಪಂದಿಸ್ತಾ ಇದೆ. ಅವ್ರದ್ದೊಂದು ಕೋವಿಡಿನ ಕಥೆಗಳ ಬಗ್ಗೆ ಒಂದು ಪುಸ್ತಕ ಬಂದಿತ್ತು. ಅದನ್ನು ನೋಡಿದರೆ ನಾನು ಅದನ್ನು ನನ್ನ ತಿಳಿದ ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ತರಿಸಿ ನಾನು ಸುಮಾರು ಜನರಿಗೆ ಓದಿಕೊಂಡಿದ್ದೆ. ನಮ್ಮ ಅವಕಾಶ ಓದಿರೋದು ಬಂದಿಟ್ಟಿದ್ದಾರೆ. ಒಂದು ಒಬ್ಬ ಪತ್ರಕರ್ತ ಒಂದು ಮನಸ್ಸಿಂದ ಭಾಳ ಸಂಕಷ್ಟದಲ್ಲಿದ್ದಾಗ ಊರಿನವರನ್ನ ಒಂದು ಹಾಸ್ಪಿಟ್ಲಲ್ಲಿ ಅವರು ಸುಲಿಗೆ ಮಾಡ್ತಿದ್ದಾಗ ಅವರು ಮುಖ್ಯಮಂತ್ರಿಗಳು ಕರ್ಕೊಂಡೋಗಿ ಇದನ್ನು ಅದರ ಬಗ್ಗೆ ಒಂದು ತನಿಖೆ ಮಾಡಿಸಿ ಹಾಸ್ಪಿಟ್ಲಿಗೆ ಎಷ್ಟು ಹಣವನ್ನು ಉಳಿವಾಗಿ ಮಾಡಿ ಅವರಿಗೊಂದು ಜೀವನ ಕೊಟ್ಟು ಅದೊಂದು ನಿಜವಾಗ್ಲೂ ಈ ಪತ್ರಕರ್ತರು ಹಾಗೆ ಒಳ್ಳೆ ಕಥೆಗಾರರು ಅಂತ ಎನಿಸ್ಬೋದು. ಒಳ್ಳೆಯ ಸಾಹಿತ್ಯ ಅವರು ಬರೆದು ಅನ್ಯಾಯದ ಒಂದು ಬಗ್ಗೆ ಅಂತಹ ಒಂದು ಮಾನವೀಯ ಗುಣ ಇದೆ. ನಾಲ್ಕರಿಗೆ ಹೆಲ್ಪ್ ಮಾಡಬೇಕಂತ ಹೋಗಿದೆ, ಸಮಾಜ ಅಭಿವೃದ್ಧಿ ಆಗಬೇಕಂತ ಹೋಗಿದೆ. ಇಂಥ ಒಂದು ಸಂಕಷ್ಟದ ಸಮಯ, ರಾಜಕೀಯ ಗೊಂದಲದ ಸಮಯದಲ್ಲೂ ಒಂದು ಸ್ಥಿತಪ್ರಜ್ಞತೆ ಇಟ್ಟುಕೊಂಡವರು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಪತ್ರಕರ್ತರು ಈ ಸಂಘದ ಬೆಳವಣಿಗೆಗೆ ಮತ್ತು ಜೀವನಂತ ಹೋದಂತಹ ನಾಯಕನಿಗೆ ಪ್ರೋತ್ಸಾಹ ಕೊಡ್ತಾ ಬರೋಣ ಅಂತ ಹೇಳ್ತಾ ಇಲ್ಲಿ ನಾವು ಕರೆಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ
ಮಾಡಿ ಮಾತಾಡೋಣ ಉದ್ದೇಶದಿಂದ ಅವ್ರ ನೆಟ್ಟಲ್ಲಿ ನಮಗೆ KWJ ಈ ವೇದಿಕೆ ಎಲ್ಲರೂ ನೀವು ಬಂದರೆ ಅದು ಖುಷಿ ತೊಂದರೆ ರಶ್ಮಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದೀವಿ ಆ ಖುಷಿ ಏನಂದರೆ ನಮಗೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಅಕಾಡೆಮಿಯಲ್ಲಿ ನಾವು ಅದೇ ಯಾವ ನಾವು ಈ 9,000 ಜನ ರೆಪ್ರೆಸೆಂಟ್ ಮಾಡಿ ಅಲ್ಲಿ 5 ಜನ ಇದ್ದೀವಿ ನಮ್ಮ ಹಿಂದೆಡೆ ತುಂಬ 9,000 ಜನ ಇದೆ ಮತ್ತು ನಮ್ಮ ಕಮಿಟಿಯಲ್ಲಿ ಪದೇ ಪದೇ ಚರ್ಚೆ ಆಗೋದು ಏನೋ ಕಾರಣಕ್ಕಾಗಿ ಡೆಫಿನೆಟ್ ಮಾಡಿ ಇಷ್ಟ ಇದೆ ಈ ಥರ ಕ್ಯಾಬಿನೆಟ್ ರಚನೆ ಮಾಡಲಾಗಿದೆ ಕೆಲವರು ಇನ್ನೂ ಸೆಟ್ ಮಾಡ್ಕೊಂಡೇ ಇದ್ದಾರೆ ಏನಂದರೆ ಸಾಧ್ಯ ಆದಷ್ಟು ಒಳ್ಳೆ ಕೆಲಸ ಮಾಡೋಣ ಅಂತ ಒಟ್ಟಾಗಿ ಥ್ಯಾಂಕ್ ಯು. ಸನ್ಮಾನ ಗೆಲ್ಸಿದ್ರೆ ನಮ್ಮ ಕೆಲಸ ಮಾಡೋದು ಅಂತ ಆಗ್ತಿಲ್ಲ. ಕೊಡ್ತಾರೆ ಕೂಡ ಚೆನ್ನಾಗಿ ಇಲ್ಲಿದೆ ಬನ್ನಿ ಬೇಕಾರೆ ಫೋಟೋ ತೆಗಿ ವಿಡಿಯೋ ಮಾಡಿ ಫೋಟೋ ತೆಗಿಬೇಕು ಸುಮ್ಮನೆ ಹಿಂಗೆ ಆಮೇಲೆ ನೋಡಿ ಎರಡು ಆದ್ಮೇಲೆ